ಚೀಸ್ ಸಮೋಸ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತೂ ಪರ್ಫೆಕ್ಟ್ ರೆಸಿಪಿ. ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರಿಗೆ ಬಹಳ ಇಷ್ಟಪಟ್ಟು ತಿನ್ನುವಂಥ ಒಂದು ಸ್ನ್ಯಾಕ್ ಇದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ರಶ್ಮಿ ಫುಡ್ ಲಿಂಕ್. ಇವತ್ತು ನಾವು ಈ ವಿಡಿಯೋಲ್ಲಿ ಮನೇಲಿರುವ ವೆಜ್ಜೀಸ್ನ ಬಳಸ್ಕೊಂಡು ಮನೆಯಲ್ಲೇ ಪನ್ನೀರ್ ಮಾಡಿಕೊಂಡು ಸ್ವಲ್ಪ ಚೀಸ್ ಯೂಸ್ ಮಾಡಿ ವೆಜ್ ಸಮೋಸ ಹೇಗೆ ಮಾಡೋದಂತ ನೋಡೋಣ. 1 ಲೀಟ್ರ್ ಹೋಲ್ ಮಿಲ್ಕ್ನ ಕುದಿಯೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ವಿನೆಗರ್ ಹಾಕಿದರೆ ಹಾಲೆಲ್ಲ ಕುದ್ಮೇಲೆ ಹಾಲು ಕಂಪ್ಲೀಟಾಗಿ ಒಡೆದು ಹೋಗುತ್ತೆ. ಅದನ್ನು ನಾವು ಸರಿಗೆ ಒಂದು ಜರಡಿಗೆ ಹಾಕ್ಕೊಂಡು ಎಲ್ಲನೂ ಹಾಲನ್ನು ಸೋಸಿಟ್ಕೋಬೇಕು. ಜರಡಿಗೆ ಹಾಕಿದ ಪನ್ನೀರ್ ನೀರಿಗೆ ಮೇಲೆ ಏನಾದರೂ ಥಿಕ್ಕಾಗಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಟ್ರೆ ನೀರೆಲ್ಲ ಸ್ಟ್ರೇನ್ ಆಗಿ ಕೆಳಗಡೆ ಹೋಗುತ್ತೆ. ಸೈಡ್ಗೆ 2 ಬೌಲ್ ಗೋಧಿ ಹಿಟ್ಟಿಗೆ 2 ಸ್ಪೂನು ಸೂಜಿ ರವೆ ಮಿಕ್ಸ್ ಮಾಡಿ ಆಯಿಲ್ ಮತ್ತು ಸಾಲ್ಟ್ ಹಾಕಿ ಸರಿಗೆ ಫಸ್ಟು ಮಿದ್ಕೋಬೇಕು. ಹಿಟ್ಟನ್ನು ವಿತೌಟ್ ನೀರು ಹಾಕ್ದೇ ಫಸ್ಟು ಸರಿಗೆ ಮಿದ್ಕೋಬೇಕು. ಈ ಥರ ಉಂಡೆ ಆಗಬೇಕು. ನೆಕ್ಸ್ಟ್ ನಾವು ಅಳತೆಗೆ ಬೇಕಾದಷ್ಟು ನೀರು ಹಾಕಿ ಚಪಾತಿ ಹಿಟ್ಟನ್ನ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಎಳ್ಳನ್ನು ಹಾಕಿ ಹಿಟ್ಟನ್ನು ನಾದಿಟ್ಕೋಬೇಕು. ಸೈಡ್ಗೆ ಪನ್ನೀರ್ ಆಗಿದೆನೋ ಇಲ್ಲ ಅಂಥೇಳಿ ನೀರಿದೆ ಕಂಪ್ಲೀಟಾಗಿ ಸ್ಟ್ರೇನ್ ಮಾಡಿ ತೆಗಿಬೇಕು. ಹಿಟ್ಟನ್ನು ಸ್ವಲ್ಪ ನೆನೆಯೋಕ್ಕಿಡಬೇಕು. ಸೈಡ್ಗೆ ಸಮೋಸ ಸ್ಟಫಿಂಗ್ ಅಂಥೇಳಿ 3 to 4 ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಆ ಎಣ್ಣೆಗೆ ಸಣ್ಣಗೆ ಹೆಚ್ಕೊಂಡಿರೋ ಗಾರ್ಲಿಕ್ ಜಿಂಜರ್ನ ಹಾಕ್ಕೋಬೇಕು. ನೆಕ್ಸ್ಟು ಈರುಳ್ಳಿ ಪ್ಯಾನಲ್ಲಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾ ಹೋಗಬೇಕು. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ನೆಕ್ಸ್ಟ್ ನಮಗೆ ವೆಜಿಟೇಬಲ್ಸ್ನ ಯಾವ್ಯಾವ್ದು ಬೇಕೋ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಸಣ್ಣಗೆ ಹೆಚ್ಕೊಂಡಿರೋ 1 ಕ್ಯಾರೆಟ್, 2 to 3 ಬೀನ್ಸ್, ಸ್ವೀಟ್ ಕಾರ್ನನ್ನು ಯೂಸ್ ಮಾಡ್ಕೊತಿದ್ದೀನಿ. ಎಲ್ಲ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊಂಡಿರೋ 1 ಕಂಪ್ಲೀಟ್ ಕ್ಯಾಬೇಜ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು 1-2 ಟೊಮ್ಯಾಟೊ ಎಲ್ಲನೂ ಹಾಕ್ಕೊಂಡು ಸರಿಗೆ ಹಸಿ ವಾಸ ಹೋಗುವವರೆಗೂ ಬಾಣಲೆಯಲ್ಲಿ ಬಾಡಿಸ್ತಾ ಹೋಗಬೇಕು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೇಥಿ, ಸೀಸ್ನಿಂಗ್ ಅಂಥೇಳಿ ರೆಡ್ ಪೆಪ್ಪರ್ ಫ್ಲೇಕ್ಸನ್ನು ಹಾಕ್ಕೊತಿದ್ದೀನಿ. ಈ ಫ್ಲೇಕ್ಸ್ ಆ್ಯಡ್ ಮಾಡಿದರೆ ಸಮೋಸ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಹಾಕ್ಕೊತಿದ್ದೀನಿ. ಎಲ್ಲನೂ ಹಾಕಿ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ವೆಜಿಟೇಬಲ್ಸ್ ಹಸಿ ವಾಸ ಹೋಗೋವರೆಗೂ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಅದಾದ ನಂತರ ರೆಡಿ ಮಾಡ್ಕೊಂಡಿರೋ ಪನ್ನೀರ್ ಮತ್ತು ಗ್ರೀಟ್ ಮಾಡ್ಕೊಂಡಿರೋ ಚೀಸ್ನ ಮಿಕ್ಸ್ ಮಾಡಬೇಕು. ಫ್ರೈ ಮಾಡ್ಕೊಂಡಿರೋ ವೆಜ್ಜೀಸ್, ಪನ್ನೀರ್, ಚೀಸ್ ಮಿಕ್ಸ್ ಮಾಡಿದರೆ ಸಮೋಸ ಸ್ಟಫಿಂಗ್ ರೆಡಿ. ಈ ಸೈಡ್ಗೆ ಹಿಟ್ಟು ನಾದ್ಕೊಂಡಿರೋದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ನೋಡಿ, ಈ ಥರ ಹಿಟ್ಟಾಗಿರಬೇಕು. ಚಪಾತಿಗಿಂತ ಸ್ವಲ್ಪ ಸಾಫ್ಟ್ ಆಗಿರಬೇಕು. ಅಂದರೆ ನಮಗೆ ಸಮೋಸ ಕ್ರಿಸ್ಪಿ ಆಗಿ ಟೇಸ್ಟಿ ಆಗಿ ಬರುತ್ತೆ. ದೊಡ್ಡದಾಗಿ ಈ ಥರ ರೌಂಡ್ ಮಾಡಿಕೊಂಡು ಲಾಸ್ಟ್ಗೆ ಅಜ್ವಾನ ನಾನು ಹಾಕ್ಕೋತಿದ್ದೀನಿ. ಅಜ್ವಾನ ಹಾಕ್ಕೊಂಡು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋ ಸ್ಟಫಿಂಗ್ನ ಫಿಲ್ ಮಾಡಿಕೊಂಡು ಸ್ವಲ್ಪ ಹಿಟ್ಟಿನ ಜೊತೆ ನಾನು ಗೋಧಿ ಹಿಟ್ಟನ್ನು ಸೇರಿಸಿದ್ದೀನಿ. ಎಂಡ್ಗೆ ಈ ಥರ ಡಿಪ್ಪಿಂಗ್ ಮಾಡಿಕೊಂಡು ಫೋಲ್ಡ್ ಮಾಡ್ತಾ ಹೋಗಬೇಕು. ಟ್ರಯಾಂಗಲ್ ಶೇಪಲ್ಲಿ ಯಾವ ಥರ ಸ್ಟಫಿಂಗ್ ಮಾಡಬೇಕಂತ ತೋರಿಸಿದ್ದು ನೋಡಿ. ಫಸ್ಟ್ ಸ್ಟಫಿಂಗ್ ಮಾಡ್ಕೊಂಡಂದು ಫಿಲ್ ಮಾಡಿದ ಮೇಲೆ ಲೇಟರದ್ದನ್ನು ಮೇಲೆ ಹಾಕ್ಕೊಂಡು ಮತ್ತೆ ಫಿಲ್ ಮಾಡ್ಕೋಬೇಕು. ಈ ಥರ ಎಲ್ಲನೂ ನೀವು ಸಮೋಸಾದನ್ನ ರೆಡಿ ಮಾಡಿಕೊಂಡ್ರೆ ಆಯಿಲಲ್ಲಿ ಕರಿಯೋದಲ್ಲ, ಎಗ್ ವೈಟ್ನ ಅಷ್ಟೇ ತೊಗೊಂಡು ಮೇಲೆ ನಾನು ಸ್ಪ್ರೆಡ್ ಮಾಡ್ತಿದ್ದೀನಿ. ಗೋಧಿ ಹಿಟ್ಟು ಮತ್ತು ವೆಜಿಟೇಬಲ್ಸ್ ಸರಿಗೆ ಬೇಯಬೇಕಂದ್ರೆ ನಾವು ಓವನ್ನ 400 ಫ್ಯಾರನ್ಹೀಟ್ಗೆ ಪ್ರೀಹೀಟ್ ಮಾಡಿ 120 ಮಿನಿಟ್ಸು ಸೆಟ್ ಮಾಡಿದರೆ ಈ ಥರ ನಮಗೆ ಫ್ರೆಶ್ ಆಗಿ ಟೇಸ್ಟಿಯಾಗಿರೋ ಸಮೋಸ ರೆಡಿ ಆಗಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ, ಕರೆಕ್ಟಾಗಿ ಬಂದಿದೆ. ಎಣ್ಣೆ ಮತ್ತು ಮೈದಾ ಬಳಸ್ತಾನೆ ಹೆಲ್ದಿಯಾಗಿ ಈ ಥರ ಸಮೋಸನ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮಕ್ಕಳಂತೂ 2 to 3 ಸಮೋಸ ಒಂದು ಸರಿಗೆ ತಿಂತಾರೆ. ಈ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ಥರ ಹೆಲ್ದಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಪ್ರತಿದಿನದ ಆಹಾರ ಸೇವನೆ ಹೆಲ್ದಿಯಾಗಿರಲಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.